ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಾವಣಿಡಿಯನ್. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಎಲ್ಮಲೆ. ನಮ್ಮ ತಂಡದ ಹೆಸರು ಆಕ್ಟಿವ್ ಗರ್ಲ್ಸ್. ನಮ್ಮ ಈ ಮಾಡೆಲ್ನ ಹೆಸರು ಸ್ಮಾರ್ಟ್ ಗ್ಯಾಸ್ ಸ್ಟವ್. ನನ್ನ ಹೆಸರು ಕೀರ್ತನ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ತನ್ವಿ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಮುಂದೆ ಸಮಸ್ಯೆ ಹೇಳಿಕೆಯನ್ನು ವಿವರಿಸುತ್ತಿದ್ದಾರೆ ಲಾವಣ್ಯಡಿಯನ್. ಸಮಸ್ಯೆ ಹೇಳಿಕೆ. ಸಾಂಪ್ರದಾಯಿಕ ಗ್ಯಾಸ್ ಸ್ಟವ್ಗಳು ತಮ್ಮ ಹಸ್ತಚಾಲಿತ ಕಾರ್ಯಾಚರಣೆಯಿಂದಾಗಿ ಬಳಕೆದಾರರಿಗೆ ಗಮನಾರ್ಹ ಅಪಾಯವನ್ನು ಉಂಟುಮಾಡಬಹುದು. ಇದು ಅಪಘಾತಗಳು, ಗಾಯಗಳನ್ನು ಉಂಟು ಮಾಡಬಹುದು. ಗ್ಯಾಸ್ ಸ್ಟವ್ಗಳ ಪ್ರಸ್ತುತ ವಿನ್ಯಾಸವು ಸುರಕ್ಷತಾ ವೈಶಿಷ್ಟ್ಯಗಳು ಮತ್ತು ಅನುಕೂಲತೆ, ಶಕ್ತಿಯ ದಕ್ಷತೆಯನ್ನು ಹೊಂದಿಲ್ಲ. ನಿರ್ದಿಷ್ಟ ಸಮಸ್ಯೆಗಳು. ಸಾಂಪ್ರದಾಯಿಕ ಗ್ಯಾಸ್ ಸ್ಟವ್ಗಳು ಹಸ್ತಚಾಲಿತ ಕಾರ್ಯಾಚರಣೆಯ ಫಲಿತಾಂಶವನ್ನು ನೀಡುತ್ತದೆ. 1. ಅಪಘಾತಗಳು ಮತ್ತು ಗಾಯಗಳು. ಆಕಸ್ಮಿಕ ಜ್ವಾಲೆಯ ದಹನ ಅಥವಾ ಅಸಮರ್ಪಕ ಸ್ಟವ್ ಕಾರ್ಯಾಚರಣೆಯಿಂದಾಗಿ ಉಂಟಾಗುವ ಸುಟ್ಟ ಗಾಯಗಳು ಮತ್ತು ಇತರ ಗಾಯಗಳು. 2. ಶಕ್ತಿಯ ಅಸಮರ್ಥತೆ. ಅಸಮರ್ಥ ಜ್ವಾಲೆಯ ನಿಯಂತ್ರಣವು ಶಕ್ತಿಯ ವ್ಯರ್ಥ ಮತ್ತು ಅಡುಗೆಯ ಸಮಯವನ್ನು ಹೆಚ್ಚಿಸುತ್ತದೆ. 3. ಅನುಕೂಲಕರ ಸಮಸ್ಯೆಗಳು. ಹಸ್ತಚಾಲಿತ ಕಾರ್ಯಾಚರಣೆಗೆ ನಿರಂತರ ಗಮನ ಮತ್ತು ಹೊಂದಾಣಿಕೆ ಅಗತ್ಯವಿರುತ್ತದೆ. ಅಡುಗೆಯನ್ನು ಬೇಸರ ಮತ್ತು ಸಮಯ ತೆಗೆದುಕೊಳ್ಳುವ ಪ್ರಕ್ರಿಯೆಯಾಗಿದೆ. ಈಗ ಪರಿಚಯವನ್ನು ವಿವರಿಸಲಿದ್ದಾರೆ ತನ್ವಿ. ಸಾಂಪ್ರದಾಯಿಕ ಗ್ಯಾಸ್ ಸ್ಟವ್ ಅನೇಕ ಮನೆಗಳಲ್ಲಿ ಕಂಡುಬರುವ ಸರ್ವಾರ್ಥ ಅಡುಗೆ ಸಾಧನವಾಗಿದೆ. ಆದಾಗ್ಯೂ ಅದರ ಹಸ್ತಚಾಲಿತ ಕಾರ್ಯಾಚರಣೆಯು ತೊಡಕಾಗಿರುತ್ತದೆ ಮತ್ತು ಆಗಾಗ್ಗೆ ಅಪಘಾತಗಳಿಗೆ ಕಾರಣವಾಗುತ್ತದೆ. ಈ ಸಮಸ್ಯೆಯನ್ನು ಪರಿಹರಿಸಲು ನಮ್ಮ ತಂಡವು ಸ್ಮಾರ್ಟ್ ಗ್ಯಾಸ್ ಸ್ಟವ್ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಿದೆ ಮತ್ತು ಅಭಿವೃದ್ಧಿಪಡಿಸಿದೆ. ಈ ನವೀನ ವ್ಯವಸ್ಥೆಯು ಸುರಕ್ಷಿತ, ಅನುಕೂಲಕರ ಮತ್ತು ಪರಿಣಾಮಕಾರಿ ಅಡುಗೆ ಅನುಭವವನ್ನು ಒದಗಿಸಲು ಸುಧಾರಿತ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುತ್ತದೆ. ಈಗ ಸಿಸ್ಟಮ್ ಅವಲೋಕನವನ್ನು ವಿವರಿಸುತ್ತಿದ್ದಾರೆ ಕೀರ್ತನೆಯವರು. ಸಿಸ್ಟಮ್ ಅವಲೋಕನ. ನಮ್ಮ ಸ್ಮಾರ್ಟ್ ಗ್ಯಾಸ್ ವ್ಯವಸ್ಥೆಯು ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿದೆ. 1. ಆರ್ಡಿನೋ ಯೂನೋ ಬೋರ್ಡ್. ಆರ್ಡಿನೋ ಯೂನೋ ಸಿಸ್ಟಮ್ ಮೆದುಳಿನಂತೆ ಕಾರ್ಯನಿರ್ವಹಿಸುತ್ತದೆ, ಸಂಪೂರ್ಣವನ್ನು ನಿಯಂತ್ರಿಸುತ್ತದೆ. 2. HCOS ಬ್ಲೂಟೂತ್ ಮಾಡೆಲ್. HCOS ಬ್ಲೂಟೂತ್ ಮಾಡೆಲ್ ಸಿಸ್ಟಮ್ ಮತ್ತು ಬಳಕೆದಾರರ ಮೊಬೈಲ್ ಸಾಧನದ ನಡುವೆ ವೈರ್ಲೆಸ್ ಸಂವಹನವನ್ನು ಪ್ರಕ್ರಿಯೆಗೊಳಿಸುತ್ತದೆ. 3. ಸೀರಿಯಲ್ ಬ್ಲೂಟೂತ್ ಅಪ್ಲಿಕೇಶನ್. ಸರಣಿ ಬ್ಲೂಟೂತ್ ಅಪ್ಲಿಕೇಶನ್ ಸಿಸ್ಟಮ್ ಮತ್ತು ಬಳಕೆದಾರರ ಮೊಬೈಲ್ ಸಾಧನದ ನಡುವೆ ಸಂವಹನವನ್ನು ಸುಗಮಗೊಳಿಸುತ್ತದೆ. 4. ಸರ್ವೋ ಮೋಟರ್ಸ್. ಸ್ಟವ್ ನಾಬ್ ಅನ್ನು ನಿಯಂತ್ರಿಸಲು ಸರ್ವೋ ಮೋಟರ್ಗಳನ್ನು ಬಳಸಲಾಗುತ್ತದೆ. ಇದು ನಿಖರವಾದ ಮತ್ತು ಸ್ವಯಂಚಾಲಿತ ನಿಯಂತ್ರಣಕ್ಕೆ ಅನುವು ಮಾಡಿಕೊಡುತ್ತದೆ. ಈಗ ಸಿಸ್ಟಮ್ ಕಾರ್ಯಾಚರಣೆಯನ್ನು ವಿವರಿಸಲಿದ್ದಾರೆ ಲಾವಣ್ಯಡಿಯನ್. ಸಿಸ್ಟಮ್ ಕಾರ್ಯಾಚರಣೆ. ಸಿಸ್ಟಮ್ ಈ ಕೆಳಗಿನಂತೆ ಕಾರ್ಯನಿರ್ವಹಿಸುತ್ತದೆ. 1. ಬಳಕೆದಾರರು ತಮ್ಮ ಮೊಬೈಲ್ ಸಾಧನದಲ್ಲಿ ಸರಣಿ ಬ್ಲೂಟೂತ್ ಅಪ್ಲಿಕೇಶನ್ ಅನ್ನು ಸ್ಥಾಪಿಸುತ್ತಾರೆ ಮತ್ತು ಅದನ್ನು HCOS ಬ್ಲೂಟೂತ್ ಮಾಡ್ಯೂಲ್ನೊಂದಿಗೆ ಜೋಡಿಸುತ್ತಾರೆ. 2. ಬಳಕೆದಾರರು ನಂತರ ಅಪ್ಲಿಕೇಶನ್ ಅನ್ನು ಬಳಸಿಕೊಂಡು ಸ್ಟವ್ ನಾಬ್ ಅನ್ನು ನಿಯಂತ್ರಿಸಬಹುದು. ಅವರು ತಾವು ಬಯಸಿದ ಮಟ್ಟಕ್ಕೆ ಜ್ವಾಲೆಯನ್ನು ಸರಿಹೊಂದಿಸಬಹುದು. 3. ಆರ್ಡಿನೋ ಯೂನೋ ಬೋರ್ಡ್ ಅಪ್ಲಿಕೇಶನ್ನಿಂದ ಆಜ್ಞೆಗಳನ್ನು ಸ್ವೀಕರಿಸುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ಸ್ಟವ್ ನಾಬ್ ಅನ್ನು ಹೊಂದಿಸಲು ಸರ್ವೋ ಮೋಟರ್ಗಳನ್ನು ನಿಯಂತ್ರಿಸುತ್ತದೆ. ಈಗ ಪ್ರಯೋಜನಗಳನ್ನು ವಿವರಿಸುತ್ತಿದ್ದಾರೆ ತನ್ವಿ. ಪ್ರಯೋಜನಗಳು. ಸ್ಮಾರ್ಟ್ ಗ್ಯಾಸ್ ಸ್ಟವ್ ವ್ಯವಸ್ಥೆಯು ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ. ಅವುಗಳೆಂದರೆ: 1. ಅನುಕೂಲತೆ. ವ್ಯವಸ್ಥೆಯು ಸ್ಟವ್ ಅನ್ನು ನಿಯಂತ್ರಿಸಲು ಅನುಕೂಲಕರ ಮತ್ತು ಬಳಸಲು ಸುಲಭವಾದ ಇಂಟರ್ಫೇಸ್ ಅನ್ನು ಒದಗಿಸುತ್ತದೆ. ಸುರಕ್ಷತೆ. ಸ್ಟವ್ನ ಹಸ್ತಚಾಲಿತ ಕಾರ್ಯಾಚರಣೆಯಿಂದ ಉಂಟಾಗುವ ಅಪಘಾತಗಳ ಅಪಾಯವನ್ನು ವ್ಯವಸ್ಥೆಯು ಕಡಿಮೆ ಮಾಡುತ್ತದೆ. ಶಕ್ತಿ ದಕ್ಷತೆ. ಬ್ಲೂಟೂತ್ ಟರ್ಮಿನಲ್ ಎಂಬ ಆ್ಯಪ್ ಅನ್ನು ತೆಗೆದುಕೊಳ್ಳಬೇಕು. ನಂತರ ಕುಕ್ಕರ್ ಅನ್ನು ಆನ್ ಆ್ಯಂಡ್ ಆಫ್ ಎಂದು ಇದರಲ್ಲಿ ಸೆಟ್ ಮಾಡಿಕೊಳ್ಳಬಹುದು ಮತ್ತು ವಿಷಲ್ ಅನ್ನು ಕೂಡ ಇದರಲ್ಲಿ ಸೆಟ್ ಮಾಡಿಕೊಳ್ಳಬಹುದು. ಹೀಗೆ ಕುಕ್ಕರ್ನ ಆನ್ ಆ್ಯಂಡ್ ಆಫನ್ನು ಸೆಟ್ ಮಾಡಿಕೊಳ್ಳಬಹುದು.